ಕರ್ನಾಟಕ ಸರ್ಕಾರಿ ನೌಕರರ ವರ್ಗಾವಣೆ ನಿಯಮಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಏನಿದೆ ಸರ್ಕಾರಿ ನೌಕರರ ವರ್ಗಾವಣೆಯ ಒಂದು ನಿಯಮಾವಳಿಗಳು, ಯಾವ ರೀತಿಯಾದಂತಹ ಒಂದು ರೂಲ್ಸ್ ಇರುತ್ತೆ, 2007ರ ಕಾಯ್ದೆ ಮತ್ತು DPAR ಮಾರ್ಗಸೂಚಿಗಳ ಅನ್ವಯ ಸಂಪೂರ್ಣವಾಗಿರುವಂತಹ ವಿವರ. ಅಂದ್ರೆ ಪತಿ ಪತ್ನಿ ಇಬ್ಬರು ಕೂಡ ಸರ್ಕಾರಿ ನೌಕರರಾಗಿದ್ದಲ್ಲಿ ಅವರಿಗೆ ಕೆಲವೊಂದಿಷ್ಟು ಸ್ಪೆಷಲ್ ಪ್ರಾವಿಷನ್ಸ್ಗಳಿದೆ. ಇಂಟರ್ ಡಿಸ್ಟ್ರಿಕ್ಟ್ ಟ್ರಾನ್ಸ್ಫರ್ ಯಾವ ರೀತಿಯಾಗಿ ನೀಡಲಾಗುತ್ತೆ ಮತ್ತು ಇಂಟರ್ ಸಿಟಿ ಟ್ರಾನ್ಸ್ಫರ್ಗಳನ್ನು ಯಾವ ರೀತಿಯಾಗಿ ನೀಡಲಾಗುತ್ತೆ. ಸೊ ಎಲ್ಲ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಪಡೆಯೋಣ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಸೊ ವರ್ಗಾವಣೆ ನೀತಿಯ ಮೂಲ ಉದ್ದೇಶ. ಸೊ ಮೊಟ್ಟ ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಯಾಕೆ ವರ್ಗಾವಣೆಯನ್ನು ನೀಡಲಾಗುತ್ತೆ, ಅದರ ಒಂದು ಉದ್ದೇಶ ಆದರೂ ಏನು ಅಂತ ನೀವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋದರೆ, ಆಡಳಿತಾತ್ಮಕ ದೃಷ್ಟಿಯಿಂದ, ಸೊ ಮೊಟ್ಟ ಮೊದಲನೇದಾಗಿ ಆಡಳಿತಾತ್ಮಕ ದೃಷ್ಟಿಯಿಂದ, ಹಿತದೃಷ್ಟಿಯಿಂದ ಸಾರ್ವಜನಿಕ ಸೇವೆ ಮತ್ತು ನೌಕರರ ಒಂದು ಕಲ್ಯಾಣ ಕಾಯ್ದುಕೊಳ್ಳುವ ಒಂದು ಸಮತೋಲನ ಒಂದು ಕಾಯ್ದೆ ಕಾಯ್ದುಕೊಳ್ಳುವಂಥದ್ದು ಅದಕ್ಕೆ ಸಂಬಂಧಿಸಿದಂತೆ ವರ್ಗಾವಣೆ ನೀತಿಯ ಮೂಲ ಉದ್ದೇಶವಾಗಿದೆ. ಇದಾದ್ಮೇಲೆ ಸಾಮಾನ್ಯ ಟ್ರಾನ್ಸ್ಫರ್, ಸಾಮಾನ್ಯ ವರ್ಗಾವಣೆ ಅಂತ ನಾವೇನು ಕರಿತೀವಿ, ಜನರಲ್ ಟ್ರಾನ್ಸ್ಫರ್ ಅಂತ, ಇದು ಕಡ್ಡಾಯವಾಗಿ ಆಗಬೇಕಾಗಿರುವಂಥ ಟ್ರಾನ್ಸ್ಫರ್. ಸೊ ಇದರಲ್ಲಿ ಜನರಲ್ ಟ್ರಾನ್ಸ್ಫರ್ಗಳು ಬಂದ್ಬಿಟ್ಟು ವರ್ಗಾವಣೆ ಅವಧಿ, ಮೊಟ್ಟ ಮೊದಲನೇ ಒಂದು ಪಾಯಿಂಟ್ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಮೊಟ್ಟ ಮೊದಲನೇ ಪಾಯಿಂಟ್ ಏನು ಹೇಳುತ್ತೆ, ಸರ್ಕಾರವು ಪ್ರತಿ ವರ್ಷ ಸಾಮಾನ್ಯವಾಗಿ ಮೇ ಅಥವಾ ಜೂನ್ ತಿಂಗಳಲ್ಲಿ ವರ್ಗಾವಣೆ ಪ್ರಕ್ರಿಯೆಗೆ ಅವಕಾಶ ನೀಡುತ್ತದೆ. ಮಿತಿ ಬಂದ್ಬಿಟ್ಟು ಒಂದು ಇಲಾಖೆಯ ಒಟ್ಟು ಮಂಜೂರಾದ ಹುದ್ದೆಗಳ ಗರಿಷ್ಠ 6% ಅಥವಾ 9% ಮಿತಿಯೊಳಗೆ ಮಾತ್ರ ಸಾಮಾನ್ಯ ವರ್ಗಾವಣೆಗಳನ್ನು ಮಾಡಬಹುದಾಗಿದೆ. ಅಂಡ್ ಈ ಒಂದು ಮಿತಿಗಿಂತ ಹೆಚ್ಚಿನ ವರ್ಗಾವಣೆಗಳನ್ನು ಮಾಡಲು ಮುಖ್ಯಮಂತ್ರಿಗಳ ವಿಶೇಷ ಅನುಮೋದನೆ ಕಡ್ಡಾಯವಾಗಿರುತ್ತದೆ. ಖಾಲಿ ಇರುವ ಹುದ್ದೆಗಳಿಗೆ ಮತ್ತು ಹೆಚ್ಚು ಅವಶ್ಯಕತೆ ಇರುವ ಸ್ಥಳಗಳಿಗೆ ಆದ್ಯತೆಯನ್ನ ನೀಡಲಾಗುತ್ತದೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ವರ್ಗಾವಣೆ ಬೇಸಿಕಲಿ ಯಾವ ರೀತಿ ಅಂದ್ರೆ, ಒಂದು ಇಲಾಖೆ ಒಟ್ಟು ಮಂಜೂರಾದ ಹುದ್ದೆಗಳ ಗರಿಷ್ಠ 6% ಅಥವಾ 9% ಮಿತಿಯೊಳಗೆ ಮಾತ್ರ ಸಾಮಾನ್ಯ ವರ್ಗಾವಣೆಗಳನ್ನು ಮಾಡಬಹುದಾಗಿದೆ ಅಂತ ಹೇಳ್ತಿದ್ದಾರೆ. ಇದಾದ ಮೇಲೆ ಕನಿಷ್ಠ ಸೇವಾವಧಿ ಪೂರ್ಣವಾಗಿರಬೇಕು, ಮಿನಿಮಮ್ ಟೆನ್ಯೂರ್ ಎಷ್ಟಾಗಿರಬೇಕು ಅಂತ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ. ಇದರಲ್ಲಿ ಏನಿದೆ, 3 ವರ್ಷ ಗ್ರೂಪ್ A, B ಮತ್ತು C ನೌಕರರಿಗೆ 3 ವರ್ಷ ಕನಿಷ್ಠ ಸೇವೆ ಆಗಿರಬೇಕು ಟ್ರಾನ್ಸ್ಫರ್ ಸಿಗೋಕ್ಕಿಂತ ಮುಂಚೆ. ಒಂದೇ ಸ್ಥಳದಲ್ಲಿ ಕನಿಷ್ಠ ಇಷ್ಟು ಸೇವೆ ಅಂತ. ಸರ್ಕಾರಿ ನೌಕರರನ್ನ ನಿಯಮಿತವಾಗಿ ವರ್ಗಾವಣೆ ಮಾಡುವುದನ್ನು ತಪ್ಪಿಸಲು ಮತ್ತು ಆಡಳಿತದಲ್ಲಿ ಸ್ಥಿರತೆ ತರಲು ಕನಿಷ್ಠ ಸೇವಾ ಅವಧಿಯನ್ನು ನಿಗದಿಪಡಿಸಲಾಗಿದೆ. ಗ್ರೂಪ್ A, B ಮತ್ತು C ನೌಕರರಿಗೆ ಒಂದೇ ಸ್ಥಳದಲ್ಲಿ ಕನಿಷ್ಠ 3 ವರ್ಷಗಳ ಸೇವಾ ಅವಧಿ ಕಡ್ಡಾಯ. ಆದರೆ ಗ್ರೂಪ್ D ನೌಕರರಿಗೆ ಈ ಅವಧಿಯನ್ನು 7 ವರ್ಷದವರೆಗೆ ನಿಗದಿಪಡಿಸಲಾಗಿದೆ. ಗ್ರೂಪ್ A ಮತ್ತು B ನೌಕರರಿಗೆ 3 ವರ್ಷ ಮತ್ತು ಗ್ರೂಪ್ D ನೌಕರರಿಗೆ 7 ವರ್ಷ ಅವಧಿ. ಇದು ಕನಿಷ್ಠ ಸೇವಾವಧಿ. ಅಂದರೆ ಒಂದು ಸ್ಥಳದಲ್ಲಿ ಟ್ರಾನ್ಸ್ಫರ್ ಆದ ನಂತರ ಗ್ರೂಪ್ D ಆಗಿದ್ರೆ 7 ವರ್ಷ ಸೇವೆ ಸಲ್ಲಿಸಬೇಕು, A, B ಮತ್ತು C ಆಗಿದ್ರೆ 3 ವರ್ಷ ಸೇವೆ ಸಲ್ಲಿಸಬೇಕು ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ಆಲ್ರೆಡಿ ನಾವು ಹೇಳಿರೋ ಹಾಗೆ ಕೆಲವೊಂದಿಷ್ಟು ಸ್ಪೆಷಲ್ ಪ್ರಾವಿಷನ್ಸ್ಗಳನ್ನು ನೀಡಲಾಗುತ್ತೆ. ಸ್ಪೆಷಲ್ ಕೇಸಸ್ಗಳಂತ ಕರಿತೀವಿ. ವಿಶೇಷ ಪ್ರಕರಣಗಳು ಮತ್ತು ಆದ್ಯತೆ ಎಕ್ಸೆಂಪ್ಷನ್ಸ್. ಪತಿ ಪತ್ನಿ ಪ್ರಕರಣ. ಸೊ ಪತಿ ಮತ್ತು ಪತ್ನಿ ಇಬ್ಬರು ಕೂಡ ಸರ್ಕಾರಿ ಸೇವೆಯಲ್ಲಿದ್ದರೆ ಸಾಧ್ಯವಾದಷ್ಟು ಇಬ್ಬರು ಒಂದೇ ಸ್ಥಳದಲ್ಲಿ ಅಥವಾ ಹತ್ತಿರದ ಸ್ಥಳಗಳಲ್ಲಿ ನಿಯೋಜಿಸಲು ಆದ್ಯತೆಯನ್ನು ನೀಡಲಾಗುತ್ತದೆ. ಆರೋಗ್ಯ ಸಮಸ್ಯೆ ಇದ್ದರೆ, ನೌಕರರು ಅಥವಾ ಅವರ ಅವಲಂಬಿತರು ಕ್ಯಾನ್ಸರ್, ಹೃದಯ ಸಂಬಂಧಿತ ಮುಂತಾದ ಗಂಭೀರ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ವೈದ್ಯಕೀಯ ಚಿಕಿತ್ಸೆ ಲಭ್ಯವಿರುವ ಸ್ಥಳಗಳಿಗೆ ವರ್ಗಾವಣೆ ಮಾಡಬಹುದಾಗಿದೆ. ವಿಧವೆ ಅಥವಾ ಒಂಟಿ ಮಹಿಳೆ. ವಿಧವೆ ಅಥವಾ ಒಂಟಿ ಮಹಿಳೆ, ವಿಧವೆಯರು, ವಿಚ್ಛೇದಿತ ಮಹಿಳೆಯರು ಮತ್ತು ವಿಶೇಷ ಚೇತನ ವಿಕಲಚೇತನ ನೌಕರರಿಗೆ ಅವರು ಕೋರಿದ ಸ್ಥಳಗಳಿಗೆ ವರ್ಗಾವಣೆ ಮಾಡಲು ನಿಯಮಗಳಲ್ಲಿ ವಿಶೇಷ ಆದ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಸೊ ಇದು 3 ಎಕ್ಸೆಂಪ್ಷನ್ಗಳಿದೆ. ಪತಿ ಪತ್ನಿ ಇಬ್ರು ಕೂಡ ಸರ್ಕಾರಿ ನೌಕರಿಲಿದ್ರೆ ಒಂದು ವರ್ಗಾವಣೆಯನ್ನು ನೀಡಬಹುದು. ಆರೋಗ್ಯ ಸಮಸ್ಯೆ ಇದ್ದರೆ ಅವಲಂಬಿತರಿಗೆ ಅಲ್ಲಿ ಕೂಡ ನೀಡಬಹುದು. ಮತ್ತು ವಿಧವೆ ಅಥವಾ ಒಂಟಿ ಮಹಿಳೆಯಾಗಿದ್ದರೆ ಅವರು ಬೇಕಿರುವಂಥ ಒಂದು ಸ್ಥಳಗಳಲ್ಲಿ ಅವರ ಇಚ್ಛಾನುಸಾರ ಇಲ್ಲಿ ಟ್ರಾನ್ಸ್ಫರ್ ಅನ್ನು ನೀಡೋಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದಾದ ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಅವಧಿಗೂ ಮುನ್ನ ವರ್ಗಾವಣೆ. ಸೊ ಅವಧಿಗೆ ಮುನ್ನ ವರ್ಗಾವಣೆ ಅಂದರೆ ಇದರ ಅರ್ಥ ಏನು, ಯಾವ ರೀತಿಯಾದಂಥ ಪ್ರಾವಿಷನ್ ಇದೆ ಅಂತ ನೋಡಿ. ಆಡಳಿತಾತ್ಮಕ ಕಾರಣಗಳಿಂದ ಕೆಲವೊಂದಿಷ್ಟು ಸತಿ ಅವಧಿಗೆ ಮುನ್ನವೇ ವರ್ಗಾವಣೆಯನ್ನು ಕೂಡ ನೀಡಲಾಗುತ್ತೆ. ಒಬ್ಬ ನೌಕರನು ಕನಿಷ್ಠ ಸೇವಾ ಅವಧಿಯನ್ನು ಉದಾಹರಣೆಗೆ 3 ವರ್ಷ ಪೂರೈಸುವ ಮುನ್ನವೇ ಆತನನ್ನು ವರ್ಗಾವಣೆ ಮಾಡುವುದನ್ನು ಅವಧಿಗೂ ಮುನ್ನ ವರ್ಗಾವಣೆ ಎಂದು ಕರೆಯಲಾಗುತ್ತದೆ. ನೌಕರನ ವಿರುದ್ಧ ಗಂಭೀರ ದೂರುಗಳು ಬಂದಾಗ, ಶಿಸ್ತು ಕ್ರಮ ಜರುಗಿಸುವಾಗ ಅಥವಾ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಅನಿವಾರ್ಯವಾದಾಗ ಮಾತ್ರ ಇಂತಹ ಒಂದು ವರ್ಗಾವಣೆಯನ್ನ ಮಾಡಲಾಗುತ್ತದೆ. ಮುಖ್ಯಮಂತ್ರಿಗಳ ಅನುಮೋದನೆ ಇದಕ್ಕೆ ಖಂಡಿತ ಬೇಕು ಅಂತ ಹೇಳ್ತಿದ್ದಾರೆ. ಸಾಮಾನ್ಯವಾಗಿ ವರ್ಗಾವಣೆ ಅವಧಿ ಮೇ ಮತ್ತು ಜೂನ್ ಹೊರತಾಗಿ
ಅಥವಾ ಕನಿಷ್ಠ ಸೇವಾ ಅವಧಿ ಪೂರೈಸಿದ ನೌಕರನ ವರ್ಗಾವಣೆ ಮಾಡಲು ಇಲಾಖಾ ಸಚಿವರಿಗೆ ಅಧಿಕಾರವಿರುವುದಿಲ್ಲ. ಯಾವುದೇ ಅವಧಿಗೂ ಮುನ್ನ ವರ್ಗಾವಣೆ ಮಾಡಬೇಕಿದ್ದರೂ ಅದಕ್ಕೆ ಸೂಕ್ತ ಕಾರಣಗಳನ್ನು ದಾಖಲಿಸಿ ಮುಖ್ಯಮಂತ್ರಿಗಳ ಸಿಎಂ ಕಡ್ಡಾಯ ಪೂರ್ವಾನುಮತಿ ಪಡೆಯಲೇಬೇಕು ಅಂತ ಇಲ್ಲಿ ಎರಡನೇ ಒಂದು ರೂಲ್ ಇರುವಂಥದ್ದು. ಸೊ ಮ್ಯೂಚುವಲ್ ಟ್ರಾನ್ಸ್ಫರ್ ಅಂತ ಕೂಡ ಒಂದಿರುತ್ತೆ, ಪರಸ್ಪರ ವರ್ಗಾವಣೆ ಅಂತ ಕರಿತೀವಿ. ಸೊ ಹಾಗಾದ್ರೆ ಇದೇನಿದೆ, ಇದರಲ್ಲಿ ಯಾವ ರೀತಿಯಾದಂಥ ಒಂದು ಬೆನಿಫಿಟ್ಸ್ ಇದೆ ಅಂತ ನೀವು ನೋಡೋದಾದ್ರೆ, ಇಬ್ಬರು ನೌಕರರು ಪರಸ್ಪರ ಒಪ್ಪಿಗೆಯಿಂದ ತಮ್ಮ ಕೆಲಸದ ಸ್ಥಳಗಳನ್ನು ಬದಲಾಯಿಸಿಕೊಳ್ಳುವುದಕ್ಕೆ ಪರಸ್ಪರ ವರ್ಗಾವಣೆ ಎಂದು ಕರೆಯಲಾಗುತ್ತದೆ. ಈ ವರ್ಗಾವಣೆಗೆ ಕನಿಷ್ಠ ಸೇವಾ ಅವಧಿ 3 ವರ್ಷ ನಿರ್ಬಂಧ ಅನ್ವಯಿಸುವುದಿಲ್ಲ. ಷರತ್ತು ಇಬ್ಬರು ನೌಕರರ ಹುದ್ದೆ, ವೃಂದ ಮತ್ತು ವೇತನ ಶ್ರೇಣಿ ಒಂದೇ ಆಗಿರಬೇಕು. ಸೊ ಒಬ್ಬ ಸರ್ಕಾರಿ ನೌಕರನು ಸ್ಥಳ ಎ ದಿಂದ ಬಿ ಗೆ ಹೋಗಬೇಕು ಅಂತ ಅಂತಿದ್ದಾನೆ. ಓಕೆ, ಸೊ ಯಾವುದೇ ಒಂದು ಸ್ಥಳ ಅಂತ ಅನ್ಕೊಳ್ಳಿ, ಬೆಂಗಳೂರಿನಿಂದ ಬೇರೆ ಯಾವುದು ಅಂತ. ಇನ್ನೊಬ್ಬ ನೌಕರ ಸ್ಥಳ ಬಿ ಇಂದ ಎ ಗೆ ಬರಬೇಕು ಅಂತ ಅನ್ಕೋತಿದ್ದಾನೆ. ಓಕೆ, ಸೊ ಇವ ಬಿ ದಿಂದ ಎ ಗೆ, ಎ ದಿಂದ ಬಿ ಗೆ ಈ ರೀತಿಯಾಗಿ ಹೋಗಬೇಕು ಅಂತ ಅನ್ಕೊಳ್ತಿದ್ದಾನೆ. ಸೊ ಈ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಅವರಿಬ್ಬರು ಪರಸ್ಪರ ತಮ್ಮ ಒಂದು ಟ್ರಾನ್ಸ್ಫರ್ನ, ಮ್ಯೂಚುವಲ್ ಟ್ರಾನ್ಸ್ಫರ್ನ ಮಾಡಿಕೊಳ್ಳಬಹುದಾಗಿದೆ. ಅಂದ್ರೆ ಇದಕ್ಕೆ ಒಂದು ದೊಡ್ಡ ಬಾಧೆ ಅಂದ್ರೆ, ಇಬ್ಬರು ನೌಕರರ ಹುದ್ದೆ, ವೃಂದ ಮತ್ತು ವೇತನ ಶ್ರೇಣಿ ಒಂದೇ ಆಗಿರ್ಬೇಕಾಗುತ್ತೆ. ಅವಾಗ ಮಾತ್ರ ಈ ರೀತಿಯಾದಂತಹ ಒಂದು ಮ್ಯೂಚುವಲ್ ಟ್ರಾನ್ಸ್ಫರ್ ಅನ್ನ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಪರಸ್ಪರ ವರ್ಗಾವಣೆ ಪಡೆದ ನೌಕರರು ತಮ್ಮ ಸೇವಾ ಜ್ಯೇಷ್ಠತೆಗೆ ಧಕ್ಕೆಯಾಗದಂತೆ ಇಲಾಖೆಯ ನಿಯಮಗಳಿಗೆ ಒಳಪಟ್ಟಿರುತ್ತಾರೆ. ಸೀನಿಯಾರಿಟಿಗೆ ಧಕ್ಕೆಯಾಗದಂತೆ ಇಲಾಖಾ ನಿಯಮಗಳಿಗೆ ಒಳಪಟ್ಟಿರುತ್ತಾರೆ ಅಂತ ಹೇಳ್ತಿದ್ದಾರೆ. ಕೌನ್ಸಿಲಿಂಗ್ ಮೂಲಕ ಕೂಡ ವರ್ಗಾವಣೆಯನ್ನ ಮಾಡಲಾಗುತ್ತೆ. ಸೊ ಆ ಒಂದು ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ಯಾವ ರೀತಿ ಇರುತ್ತೆ ಅಂದ್ರೆ, ಕೌನ್ಸಿಲಿಂಗ್ ಸಿಸ್ಟಮ್ ಅಂತ. ಸೊ ಇದರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ನೀಡಲಾಗುವಂತಹ ಒಂದು ಪ್ರಮುಖ ವರ್ಗಾವಣೆ ಇದು. ಶಿಕ್ಷಕರ ವರ್ಗಾವಣೆಗೆ ಕಡ್ಡಾಯವಾಗಿ ಆನ್ಲೈನ್ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಅನುಸರಿಸಲಾಗುತ್ತದೆ. ಇದು ಸೇವಾ ಜ್ಯೇಷ್ಠತೆಯನ್ನು ಆಧರಿಸಿ ನೀಡುವಂತಹ ಒಂದು ಟ್ರಾನ್ಸ್ಫರ್. ಇದಾದ್ಮೇಲೆ ವೈದ್ಯಕೀಯ ಸೇವೆಗಳಲ್ಲಿರುವಂತವರಿಗೆ, ವೈದ್ಯಾಧಿಕಾರಿಗಳು ಮತ್ತು ಆರೋಗ್ಯ ಸಿಬ್ಬಂದಿಗೂ ಪಾರದರ್ಶಕತೆ ಕಾಯ್ದುಕೊಳ್ಳಲು ಕೌನ್ಸಿಲಿಂಗ್ ಮೂಲಕವೇ ಸ್ಥಳ ನಿಯೋಜನೆ ಮಾಡಲಾಗುತ್ತದೆ. ಅಂಡ್ ಪಾರದರ್ಶಕತೆ, ಭ್ರಷ್ಟಾಚಾರ ಮತ್ತು ತಾರತಮ್ಯವನ್ನು ತಡೆಗಟ್ಟಲು ಸರ್ಕಾರವು ಹೆಚ್ಚು ಇಲಾಖೆಗಳಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ ಅನ್ನ ಅಳವಡಿಸ್ತಾ ಇದೆ. ಸೊ ಬೇಸಿಕಲಿ ಈ ಮೂರು ಒಂದು ಏನಿದೆ, ಪಾರದರ್ಶಕತೆ ಈ ವೈದ್ಯಕೀಯ ಇಲಾಖೆಗಳಲ್ಲಿ ಮತ್ತು ಶಿಕ್ಷಣ ಇಲಾಖೆಗೆ ಕೌನ್ಸಿಲಿಂಗ್ ಮೂಲಕ ಒಂದು ಪರಸ್ಪರ ಟ್ರಾನ್ಸ್ಫರ್ ಅನ್ನು ನೀಡುವಂತಹ ಪ್ರಕ್ರಿಯೆ ಅವಲಂಬಿಸಿಕೊಳ್ಳಲಾಗಿರುವಂಥದ್ದು. ಸೊ ಇದಾದ್ಮೇಲೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಿಯಮಗಳ ಉಲ್ಲಂಘನೆ ಮತ್ತು ಶಿಸ್ತು ಕ್ರಮ. ನಿಯಮಗಳ ಉಲ್ಲಂಘನೆ ಆದ್ರೆ ಯಾವ ರೀತಿಯಾದಂತಹ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ ಅಂತ ಇಲ್ಲಿ ನೋಡ್ತಾ ಇದ್ದೀರಾ. ರಾಜಕೀಯ ಪ್ರಭಾವ ಬೀರಬಾರದು ಅಂತ ಮೊಟ್ಟ ಮೊದಲನೇ ಒಂದು ಪಾಯಿಂಟ್ ಹೇಳುವಂಥದ್ದು. ಸೊ ವರ್ಗಾವಣೆ ಪಡೆಯಲು ಶಾಸಕರು, ಸಚಿವರು ಅಥವಾ ಇನ್ಯಾವುದೇ ರಾಜಕೀಯ ಪ್ರಭಾವ ಬಳಸುವುದು ಕರ್ನಾಟಕ ನಾಗರಿಕ ಸೇವಾ ನಡತೆ ನಿಯಮಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ. ನಕಲಿ ದಾಖಲೆಗಳನ್ನು ಬಳಸಿ ಒಂದು ಟ್ರಾನ್ಸ್ಫರ್ ಅನ್ನ ಪಡೆಯುವಂಥದ್ದು. ವರ್ಗಾವಣೆಗಾಗಿ ನಕಲಿ ವೈದ್ಯಕೀಯ ಪ್ರಮಾಣ ಪತ್ರ ಅಥವಾ ಸುಳ್ಳು ಮಾಹಿತಿ ನೀಡಿದರೆ ಕಠಿಣ ಶಿಸ್ತು ಕ್ರಮ ಮತ್ತು ಕ್ರಿಮಿನಲ್ ಮೊಕದ್ದಮೆ ಎದುರಿಸಬೇಕಾಗುತ್ತದೆ. ಕಡ್ಡಾಯ ವರದಿ. ವರ್ಗಾವಣೆ ಆದೇಶ ಹೊರಬಿದ್ದ ಕೂಡಲೇ ನೌಕರರು ಹಿಂದಿನ ಸ್ಥಳದಿಂದ ಬಿಡುಗಡೆಗೊಂಡು ಹೊಸ ಸ್ಥಳದಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳಬೇಕು. ವಿಳಂಬ ಮಾಡಿದರೆ ಅಮಾನತು ಮಾಡಬಹುದಾಗಿದೆ ಅಥವಾ ಸಸ್ಪೆಂಡ್ ಮಾಡಬಹುದಾಗಿದೆ. ಸೊ ಇದು ಒಂದು ಯಾವ ರೀತಿಯಾದಂತಹ ಒಂದು ಉಲ್ಲಂಘನೆ ಮಾಡಿದ್ರೆ ಶಿಸ್ತು ಕ್ರಮ ಯಾವ ರೀತಿಯಾಗಿ ಕೈಗೊಳ್ಳಲಾಗುತ್ತದೆ ಅಂತ ಅದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಪಾಯಿಂಟ್ಗಳನ್ನು ನೀವು ಇಲ್ಲಿ ನೋಡಿದ್ದೀರಾ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ, ಮತ್ತೆ ಮಾಹಿತಿ ಒದಗಿಸಿದ್ರೆ ಖಂಡಿತವಾಗೂ ವಿಡಿಯೋನ ಲೈಕ್ ಮಾಡಿ. ಸೊ ಇದೇ ರೀತಿಯಾದಂಥ ಅಪ್ಡೇಟ್ಸ್ಗಳನ್ನು ನಾವು ಡೇ ಟು ಡೇ ಕೊಡ್ತಾ ಇರೋದ್ರಿಂದ ಸರ್ಕಾರಿ ನೌಕರರಿಗೆ ತುಂಬಾನೇ ಇದರಿಂದ ಹೆಲ್ಪ್ ಆಗಲಿದೆ ಅಂತಲೇ ಹೇಳ್ಬೋದಾಗಿದೆ. ಸೊ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ವರ್ಗಾವಣೆ ನಿಯಮಗಳು ಸಾರ್ವಜನಿಕ ಸೇವೆ ಮತ್ತು ನೌಕರರ ಕಲ್ಯಾಣದ ನಡುವಿನ ಸಮತೋಲನವನ್ನು ಕಾಪಾಡಲು ರೂಪಿಸಲಾಗಿದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ನಿಲ್ಲಿಸೋಣ.